ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್. ಅನ್ನದಾತ ಸುಖಿ ಭವ. ನಾನು ಇವತ್ತು ಹೆಲ್ದಿ ಆಗಿರುವಂತಹ ಚಟ್ನಿ ಪುಡಿನ ಮಾಡ್ತಾ ಇದ್ದೀನಿ. ಈ ಚಟ್ನಿ ಪುಡಿನ ಯಾವ ಥರ ತಿನ್ನೋದು, ಯಾವ ಟೈಮ್ದಲ್ಲಿ ತಿನ್ನೋದು, ಇದು ಹೇಗೆ ಮಾಡೋದು, ಇದರಿಂದ ಇದಕ್ಕೆ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದು ನೋಡಿ, ವಿಟಮಿನ್ ಇರುವಂತಹ ಸೀಡ್ಸನ್ನ ನಾನು ತೊಗೊಂಡಿರೋದು ತುಂಬಾ ಒಳ್ಳೆಯದು. ಎದಕ್ಕೆ ಇದು ಮಾಡ್ತಾ ಇರೋದು ಚಟ್ನಿ ಪುಡಿನ, ಇದರಿಂದ ಏನು ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದು ನೋಡಿ, ನಾನು ಪ್ರತಿಯೊಂದನ್ನು 100 ಗ್ರಾಮ ತೊಗೊಂಡಿದ್ದೀನಿ. ಪ್ರತಿಯೊಂದು 100 ಗ್ರಾಮ್ ಇವೆ. ಇದನ್ನು ಯಾವ ಥರ ಮಾಡೋದು, ಹೇಗೆ ಮಾಡೋದು ಅಂತ ಬನ್ನಿ. ಇವಾಗ ನೋಡಿ, ಬಾದಾಮನ್ನ ತೊಗೊಂಡಿದ್ದೀನಿ 100 ಗ್ರಾಮು. ಇದನ್ನು ಎಣ್ಣೆ ಹಾಕಿದ್ರೆ ಜಸ್ಟ್ ಅಷ್ಟೇ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಅಷ್ಟೇ, ತುಂಬಾ ಏನು ಫ್ರೈ ಮಾಡೋದು ಬೇಡ. 1 ರಿಂದ 2 ನಿಮಿಷ ಚೆನ್ನಾಗಿದನ್ನು ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು. ಇದು ಉರಿಬೇಕು ಚೆನ್ನಾಗಿ. ನೋಡಿ, ಈ ಥರ ತುಂಬ ಏನು ಉರಿಯೋದೇನು ಬೇಡ, ಇಷ್ಟಾದರೆ ಸಾಕು. ನೋಡಿ, ಈ ಥರ ಹುರ್ಕೋಬೇಕು. ಇದನ್ನು ಪ್ರತಿಯೊಂದನ್ನು ನಾನು 100 ಗ್ರಾಮ್ನ ತೊಗೊಂಡಿದ್ದೀನಿ. ಇದಿಷ್ಟಾದರೆ ಸಾಕು. ಇವಾಗ ತೆಗೆದಿದ್ದೀನಿ ನೋಡಿ. ಇವಾಗ ನಾನು ಸೋಯಾಬೀನ್ನ ತೊಗೊಂಡಿದ್ದೀನಿ. ಇದನ್ನು ಸಹ ಅಷ್ಟೇ ಅದೇ ಥರ ಹುರಿಬೇಕು, ಎಣ್ಣೆ ಹಾಕದೇನೆ. 1 ರಿಂದ 2 ನಿಮಿಷ ಚೆನ್ನಾಗಿದನ್ನು ಹುರ್ಕೋಬೇಕು. ಜಸ್ಟ್ ಬಿಸಿ ಆದರೆ ಅಷ್ಟೇ ಸಾಕು, ಸ್ವಲ್ಪ ಹುರಿಬೇಕಷ್ಟೇ. ಇವಾಗ ಕಾಳು ಮೆಣಸನ್ನ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಪೆಪ್ಪರ್. ಇದು 100 ಗ್ರಾಮ್ ಇದೆ. ಇದಿಷ್ಟು ಚೆನ್ನಾಗಿ ನಾನು ಮತ್ತೆ ಹುರಿತಾ ಇದ್ದೀನಿ. ಅದೇ ರೀತಿ ಹುರಿತಾ ಇದ್ದೀನಿ. ಇವಾಗ ತೆಗಿತಾ ಇದ್ದೀನಿ ನೋಡಿ. ಇದಿಷ್ಟನ್ನು ಹುರಿದು ತೆಗಿಬೇಕು. ಅಷ್ಟೇ 2 ರಿಂದ 3 ನಿಮಿಷ ಅದು ಚೆನ್ನಾಗಿ ಹುರಿಬೇಕು. ಸ್ಟೋವ್ನ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರಿಬೇಕು. 2 ನಿಮಿಷ ಅಷ್ಟೇ ಹುರಿಬೇಕು. ನೋಡಿ, ಈ ರೀತಿ ಜಸ್ಟು ಸ್ವಲ್ಪ ರೋಸ್ಟ್ ಆದರೆ ಸಾಕು ಅಷ್ಟೇ. ನೋಡಿ, ಇವಾಗ ಹುರಿದಿದ್ದಾಗಿದೆ. ಮತ್ತೆ ತೆಗಿತಾ ಇದ್ದೀನಿ. ಇವಾಗ ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜನ ಹಾಕ್ತಾ ಇರೋದು. ಇದು ಸಹ 100 ಗ್ರಾಮ್ ಇದೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇದು ಹುರಿದಿದ್ದಾಗಿದೆ. ಇದನ್ನು ತೆಗಿತಾ ಇದ್ದೀನಿ. ಪ್ರತಿಯೊಂದನ್ನು ಅಷ್ಟೇ ಸಪ್ರೇಟಾಗಿ ಹುರಿದು ತಗೊಳ್ಳಿ. ಇವಾಗ ಲಾಸ್ಟಿಗೆ ಅಗಸಿನ ಹಾಕ್ತಾ ಇದ್ದೀನಿ. ಅಗಸಿ ತುಂಬ ಸಿಡಿತಾ ಇರುತ್ತೆ, ನೋಡಿ ಹುರಿರಿ. ನೋಡಿ, ಈ ಥರ ಹುರ್ಕೋಬೇಕು. ಇದನ್ನು ಚಟಪಟ ಅಂತ ಸಿಡಿತಾ ಇರುತ್ತೆ, ಚೆನ್ನಾಗಿದನ್ನು ಹುರ್ಕೋಬೇಕು. ಇವಾಗ ಹುರಿದಿದ್ದಾಗಿದೆ, ತೆಗಿತಿದ್ದೀನಿ ನೋಡಿ. ಪ್ರತಿಯೊಂದನ್ನು ಇಷ್ಟೇ ಹುರಿಬೇಕು. 2 ನಿಮಿಷ ಚೆನ್ನಾಗಿ ಹುರಿದು ತಗೋಬೇಕು. ಸ್ಟೋವ್ನ ಮಧ್ಯಮ ಉರಿಯಲ್ಲಿಟ್ಟು ಹುರಿಬೇಕು, ಮತ್ತು ಅದನ್ನು ಜಾಸ್ತಿ ಹುರಿಬಾರ್ದು. ಇವಾಗ ನೋಡಿ, ಪ್ರತಿಯೊಂದನ್ನು ಹುರಿದು ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ನಾನು. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಈ ರೀತಿ ಮಾಡಿ ಇಟ್ಟುಕೊಳ್ಳಿ. ಇದನ್ನು ದೊಡ್ಡವರು ಸಹ ತಿನ್ಬೋದು, ಚಿಕ್ಕವರು, ಅದರಲ್ಲೂ 18 ರಿಂದ ಮೇಲ್ಪಟ್ಟವರು ತಿನ್ಬೋದು. ಇದನ್ನು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಮಾತ್ರ. ಈಗ ನೋಡಿ, ಇದನ್ನು 2 ಭಾಗ ಮಾಡಿ ತೊಗೊತಾ ಇದ್ದೀನಿ. ಅಂದರೆ ಜಾರಲ್ಲಿ ತುಂಬ ಆಗುತ್ತೆ ಅದು, ಅದಕ್ಕೋಸ್ಕರ ಇದನ್ನು 2 ಬ್ಯಾಚ್ ಆಗಿ ತೊಗೊತಾ ಇದ್ದೀನಿ. ಇವಾಗ ಒಂದು ಬ್ಯಾಚಿಗೆ ಇಷ್ಟನ್ನು ಹಾಕ್ತಿದ್ದೀನಿ ನೋಡಿ. ಇದನ್ನು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಇದನ್ನು ನೋಡಿ, ಇದನ್ನು ಇನ್ನೊಂದು ಬ್ಯಾಚಿಗೆ ಹಾಕ್ತೀನಿ. ಇದಿಷ್ಟನ್ನು ಒಮ್ಮೆ ಹಾಕಿದರೆ ಅದು ತುಂಬ ಆಗಿಬಿಡುತ್ತೆ ಜಾರಿಗೆ, ಅದಕ್ಕೋಸ್ಕರ ಇದನ್ನು 2 ಬ್ಯಾಚ್ ಆಗಿ ಹಾಕ್ತಾಯಿದ್ದೀನಿ. ಇದನ್ನು ಸಣ್ಣಗೆ ಪೌಡ್ರ್ ಮಾಡಿ ತಗೋಬೇಕು. ಇವಾಗ ಪೌಡ್ರ್ ಆಗಿದೆ ನೋಡಿ. ಇದನ್ನು ಒಮ್ಮೆ ಮಾಡಿಟ್ಟುಕೊಂಡ್ರೆ 1 ತಿಂಗಳು, ಒಂದು ಅರ್ಧ ತಿಂಗಳು ಆಗುತ್ತೆ. ಈ ರೀತಿ ಒಮ್ಮೆ ಮಾಡಿಟ್ಟುಕೊಳ್ಳಿ. ಇದು ತುಂಬಾ ಒಳ್ಳೆಯದು. ನೋಡಿ, ರೀತಿ ಪೌಡ್ರ್ ಮಾಡಿ ಇಟ್ಟುಕೊಳ್ಳಿ. ಇದನ್ನು ಊಟ ಆದಿಂದ ಬೆಳಗ್ಗೆ ಮತ್ತು ನೈಟು, ಇದು ಊಟ ಆದಿಂದ 1 ಸ್ಪೂನನ್ನು ಹಾಗೆ ತಿನ್ನಬೇಕು. ಊಟ ಆದಿಂದ ಈ ರೀತಿ ತಿನ್ನೋದ್ರಿಂದ ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಪೌಡ್ರ್ ಮಾಡಿ ತಗೋಬೇಕು. ಈ ರೀತಿ ಮಾಡಿಟ್ಕೊಂಡ್ರೆ 1 ತಿಂಗಳು ಆರಾಮ್ ಬರುತ್ತೆ. ಈ ರೀತಿ ಮಾಡಿಟ್ಕೊಳ್ಳಿ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.